ಈಗಾಗಲೇ ಬೆಳಗಾವಿಯಲ್ಲಿ ಕಾನೂನುಬಾಹಿರವಾಗಿ ಗಣಿಗಾರಿಕೆ ನಡೀತಾ ಇದೆ. ಅದರಲ್ಲಿ ಅಲ್ಯೂಮಿನಿಯಸ್ ಲ್ಯಾಟ್ರೈಟ್ ಹಾಗೂ ಬಾಕ್ಸೈಟ್ ಅನ್ನು ತೆಗೆದುಕೊಂಡು ಕಳ್ಳದಿನ ತೆಗೆದುಕೊಂಡು, ಯಾಕಂದ್ರೆ ಇಸಿ ತಗೊಳ್ಳೋದು ಅಂದ್ರೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳೋದು ಒಂದು ಕಡೆಗೆ, ಬೇರೆ ಕಡೆಗೆ ಸರ್ಕಾರಿ ಜಮೀನುಗಳಲ್ಲಿ ಅಗೆದು ಅವತನ್ನ ಬೇರೆ ಒಂದು ರಾಜ್ಯಕ್ಕೆ ಕಳಿಸುವಂತ ಹುನ್ನಾರ ಈಗಾಗಲೇ ಬೆಳಗಾವಿಯಲ್ಲಿ ನಡೆದಿದೆ. ಅದರಲ್ಲಿ ಬೆಳಗುಂದಿ ಗ್ರಾಮದಲ್ಲಿರುವಂತಹ ಸರ್ವೆ ನಂಬರ್ 285 ಇದರಲ್ಲಿ ಗಣಿಗಾರಿಕೆ ನಡೆದಿದೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ 285 ಇದು ಏನು ಸರ್ಕಾರಿ ಜಾಗ ಇದೆ. ಸರ್ಕಾರಿ ಜಾಗದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ದಿಂದ ಮಾತ್ರ ಅವರು ಇದನ್ನ ಎಲ್ಒಸಿ ತಗೊಂಡು ಅದಕ್ಕೆ ಮೈನ್ಸ್ ಅಂಡ್ ಜಿಯಾಲಜಿದವರು ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಡಬೇಕಾದ್ರೆ ಸರ್ಕಾರಿ ಜಾಗದ ಮೇಲೆ ಇವರು ಯಾವ ರೀತಿ ಮೈನಿಂಗಕ್ಕೆ ಪರ್ಮಿಷನ್ ಕೊಟ್ಟರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರುತ್ತದೆ. ಯಾಕಂದ್ರೆ ಇದರಲ್ಲಿ ಸರ್ಕಾರಿ ಜಮೀನು ಇರಬೇಕಾದ್ರೆ ಈಗಾಗಲೇ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಸರ್ಕಾರಿ ಭೂಮಿಯಲ್ಲಿ ಈ ರೀತಿ ಮೈನಿಂಗ್ ಮಾಡೋದಕ್ಕಾಗಿ ಅವರು ಶಿಕ್ಷೆಗೆ ಕೂಡ ಒಳಗಾಕಿದ್ದಾರೆ. ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಲಕ್ಷ ಕೋಟಿಗಟ್ಟಲೆ ಈಗಾಗಲೇ ಅವರು ಸರ್ಕಾರಕ್ಕೆ ನುಕ್ಸಾನ್ ಮಾಡಿದ್ದಕ್ಕಾಗಿ ಅವ್ರ ಮೇಲೆ ಏನ ಪರಿಣಾಮ ಅದೆಲ್ಲ ತಮಗೆ ಗೊತ್ತಿದೆ. ಅದೇ ರೀತಿ ಇವತ್ತಿನ ದಿವಸ ಕೂಡ ಏನು ಇದು ಬೆಳಗಾವಿಯಲ್ಲಿ ಸರ್ವೆ ನಂಬರ್ 285 ಬೆಳಗುಂದಿಯಲ್ಲಿ ನಡೆದಿರುವಂತಹ ಸರ್ಕಾರಿ ಜಮೀನಲ್ಲಿ ಏನು ಇಲ್ಲಿಗಲ್ ಮೈನಿಂಗ್ ಆಗಿದೆ, ನಡೀತಾ ಇದೆ, ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಅದೊಂದು ಮಾಲಿನ್ಯ ರಿಸೋರ್ಸಸ್ ಅಂತೇಳಿ ಒಂದು ಕಂಪನಿ ಇದೆ, ಅದರ ಮೇಲೆ ಆಕ್ಷನ್ ಆಗಬೇಕು. ಅದರ ಮೇಲೆ CBI ಎನ್ಕ್ವೈರಿ ಕೂಡ ಆಗಬೇಕು. ಕರ್ನಾಟಕ ಸರ್ಕಾರ, ಘನಮೆತ್ತ ಸರ್ಕಾರ ಮತ್ತು ಮಾನ್ಯ ನಮ್ಮ ಇವರು ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮೈನ್ಸ್ ಅಂಡ್ ಜಿಯಾಲಜಿ ಮಿನಿಸ್ಟರ್ ಆದಂಥ ಮಲ್ಲಿಕಾರ್ಜುನ್ ಸಾಹೇಬರು ಅವರು ಅದನ್ನ ಸಿಬಿಐಗೆ ಈ ತನಿಖೆ ಒಪ್ಪಿಸಿದಾಗ ಸುಮಾರು ಸಾವಿರಾರು ಕೋಟಿಗಟ್ಟಲೆ ಇದರಲ್ಲಿ ಸರ್ಕಾರಕ್ಕೆ ಹಾನಿಯಾಗಿರೋದು ಕಂಡು ಬರ್ತದೆ. ಅದಕ್ಕಾಗಿ ಅದನ್ನ ಸಿಬಿಐಗೆ ಒಪ್ಪಿಸಬೇಕು ಅಂದ್ಕೊಂಡು ನಾವು ಒತ್ತಡ ಇರ್ತೇವೆ. ಅದೇ ರೀತಿ ಯಾವ ಅಧಿಕಾರಿಗಳು ಇದರಲ್ಲಿ ತಪ್ಪುಗಳು ಮಾಡಿದ್ದಾರೆ ಆ ಅಧಿಕಾರಿಗಳ ಮೇಲೆ ಸುಮೂಟ ಕೇಸನ್ನ ಲೋಕಾಯುಕ್ತ ಮಾಡ್ಕೊಳ್ಬೇಕಂತ ಹೇಳ್ತದೆ. ಯಾಕಂದ್ರೆ ಇದನ್ನು ಸರ್ಕಾರದ ಹಿತ ಕಾಪಾಡಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇರ್ತದೆ. ಅದೇ ರೀತಿ ತಮಗೆ ಇದನ್ನು ತೋರಿಸ್ತಾ ಇದ್ದೇನೆ. ಈಗಾಗಲೇ ಇದರಲ್ಲಿ ಹೆಸರುಗಳು ಇದಾವೆ. ಯಾವ್ಯಾವ ಸರ್ವೆಗೆ ಅವರು ಪರ್ಮಿಷನ್ ನೋಡಿದ್ರು ಮಾಲಿನ್ಯ ರಿಸೋರ್ಸಸ್, ಅದರಲ್ಲಿ 285 ಇಲ್ಲ. ಆದ್ರೆ 285 ಪರ್ಮಿಷನ್ ಇಲ್ಲದೇನೆ ಇವರು ಇದನ್ನ ಕೆಲಸ ಮಾಡಿದ್ದಾರೆ, ಅಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿ ಇದು ನೋಡಿ, ಇದು 283, 282, 283, ಇದು 284 ಇದೆ. ಇದು ಸರ್ಕಾರಿ ಭೂಮಿ. ಈ ಸರ್ಕಾರಿ ಭೂಮಿ ಮೇಲೆ ಅವರು ಗಣಿಗಾರಿಕೆ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಪೊಲೀಸರಿಗೆ ನಾವು ಪೊಲೀಸರು ಈಗಾಗಲೇ ಇದೊಂದು ಮೊದಲೇ ಸರಿ ಏನು ಪ್ರೆಸ್ ಮಾಡಿದ್ದೇವೆ. ಆ ಟೈಮಿಗೆ ಸುಮಾರು 8 ಜನರ ಮೇಲೆ ಅವ್ರಿಗೇನೋ ಇಲಿಗಲ್ ಮೈನಿಂಗ್ ಕಂಡು ಬರ್ತದೆ, ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಆದರೆ ಮಾಲಿನ್ಯ ರಿಸೋರ್ಸಸ್ ಮೇಲೆ ನಡೀತಾ ಇರುವಂತಹ ಏನು ಇದು ಇಲಿಗಲ್ ಮೈನಿಂಗ್ ಇದೆ, ಇದ್ರ ಮೇಲೆ ಇನ್ನೂವರೆಗೆ ಇವರು ಯಾವುದೇ ತರಹದ ಕೇಸನ್ನು ದಾಖಲು ಮಾಡಿಲ್ಲ. ಮತ್ತೆ ಅದರಲ್ಲಿರುವಂತಹ ಶಾಸಕರದ ಅವರು ಒತ್ತಡ ಇದೆ. ಯಾಕಂದ್ರೆ ಅದರಲ್ಲಿ 4 ಜನ ಅವರು ಸಂಬಂಧಪಟ್ಟವರಿದ್ದಾರೆ. ಇದು ದೇವಚಂದ್ ಪಾಟೀಲ್ ಹಾಗೂ ಇವರು ತವನ್ ಪಾಟೀಲ್ ಮತ್ತೆ ಸಂತೋಷ್ ಪಾಟೀಲ್ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಇದ್ದಾರೆ ಅದರಲ್ಲಿ. ಸೊ ಇವರೇ ಕೂಡ ಇದನ್ನ ಮಾಡಿಕೊಂಡು ಎಸ್ಟಿಮೇಟ್ ಕಮಿಟಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಎಸ್ಟಿಮೇಟ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಅವರು ದುರ್ಬಳಕೆ ಮಾಡಿ ಅಧಿಕಾರಿಗಳ ಮೇಲೆ ದಬಾವ ತಂದು ಅವರಿಗೆ ಅನ್ಸೋ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಹಿಂದೆ ಕೂಡ ಮಾಡಿದ್ದಾರೆ. ಹಾಗಾಗಿ ಇದನ್ನ ಕ್ಲಿಯರ್ ಮಾಡೋದಕ್ಕಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಸಿಬಿಐಗೆ ಒಂದು ಇದನ್ನು ಒಪ್ಪಿಸ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ, ತನಿಖೆ ಮಾಡ್ಬೇಕಂತೇಳಿ. ನಮಸ್ಕಾರ. ತಾಲೂಕಿನ ಪಶ್ಚಿಮ ಭಾಗದಲ್ಲಿ ಮತ್ತು ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ಭಾರಿ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಇದ್ರ ಬಗ್ಗೆ ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಆ ಹೋರಾಟದ ಮುಖಾಂತರ ಕೆಲವು ದಿವಸದಿಂದ 8 ಜನರ ಮೇಲೆ FIR ಆಗಿದೆ. ಇದು ಏನು FIR ಆಗಿದೆ, ಇವರೆಲ್ಲ ಸಣ್ಣ ಆಪರೇಟರ್ಸ್. ಇವರು ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಾಗ ರೈತರ ಭೂಮಿ ಮೇಲೆ ಮತ್ತು ಸರ್ಕಾರಿ ಭೂಮಿ ಮೇಲೆ ಹೋಗಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ರು. ಇವತ್ತು ಇದು ಇಂಟರ್ ಸ್ಟೇಟ್ ಸ್ಕ್ಯಾಂಡಲ್ ಅನ್ನು ಅನ್ಬೋದು. ಯಾಕಂದ್ರೆ ಇದ್ರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ರಾಜ್ಯದ ಪ್ರದೇಶಗಳಿದಾವೆ. ಆಮೇಲೆ ಇಲ್ಲಿ ಏನಿವರು ತುಳು ಮಾಡಿ ಮಟೀರಿಯಲ್ ಮಾಡ್ತಿದ್ರು, ಇದು ಯಾರಿಗೆ ಮಾಡ್ತಿದ್ರು? ಇವತ್ತು ಪೊಲೀಸರು ತುಡುಗು ಮಾಡೋರ ಮೇಲೆ FIR ಹಾಕಿದ್ದಾರೆ. ತುಡುಗಿನ ಮಾಲ ಖರೀದಿ ಮಾಡೋರು ಯಾರು? ಆಮೇಲೆ ಮತ್ತೆ ಬೇರೆ ಬೇರೆ ಯಾರು ಇಲ್ಲಿ ಈ ಪ್ರದೇಶನಾಗ ಯಾರ್ದು ಲೀಗಲ್ ಮೈನ್ ಇದೆ, ಯಾರು ಪರ್ಮಿಟ್ ಇಶ್ಯೂ ಮಾಡ್ತಾರ, ಇದ್ರ ಬಗ್ಗೆ ತನಿಖೆ ಆಗಬೇಕಂತ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಆಮೇಲೆ ನಮ್ಮ ಈ ಪ್ರಾಮಾಣಿಕ ಪ್ರಯತ್ನಗ ಬೆಳಗಾವಿ ದಕ್ಷಿಣ ಶಾಸಕರ ಶ್ರೀ ಅಭಯ್ ಪಾಟೀಲ್ ಅವರು ನಮ್ಮ ಈ ಹೋರಾಟನಾಗ ಅವರು ಧ್ವನಿ ಎತ್ತಿದ್ದಾರೆ. ಅವರು
ಎಸ್ಟಿಮೇಟ್ ಕಮಿಟಿಗೆ ಒಂದು ಪತ್ರ ಬರೆದಾರ. ಬೆಳಗಾವಿ ತಾಲೂಕಿನಾಗ ಮತ್ತು ಖಾನಾಪುರ ತಾಲೂಕಿನಾಗ ಅಕ್ರಮ ಗಣಿಗಾರಿಕೆ ನಡೆದಿದೆ, ಸಂಬಂಧಪಟ್ಟ ಇಲಾಖೆದವರು ಇದ್ರ ಬಗ್ಗೆ ಏನು ಕ್ರಮ ತಗೋತಾ ಇಲ್ಲ, ನಮ್ಮಲ್ಲಿ ಇದ್ರ ಯಾರು ಇನ್ವಾಲ್ವ್ ಅದಾರ ಅವ್ರ ಮೇಲೆ ಏನು ಕ್ರಮ ಆಗಿದೆ ಅದರ ಒಂದು ಅವರು ಎಸ್ಟಿಮೇಟ್ ಕಮಿಟಿನ ಪ್ರಶ್ನೆ ಮಾಡಿದ್ದಾರೆ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದರೆ ಬೆಳಗಾವಿ ತಾಲೂಕಿನಾಗ ಇವತ್ತು ಲೀಗಲಿ ಒಂದೇ ಒಂದು ಮೈನ್ ಇದೆ, ಅಂದ್ರೆ ಸರ್ಕಾರಿನ ಇಲಾಖೆಗಳ ಅನುಮತಿ ಪಡೆದಂಥ ಒಂದೇ ಒಂದು, ಅದು ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿ ಕಡೆಯಿಂದ ಅನುಮತಿ ಪಡೆದಂಥ ಒಂದೇ ಒಂದು ಮೈನ್ ಇದೆ. ಅದು ಬೆಳಗುಂದಿ ಹತ್ರ ಇರುವಂಥ ಮಾಲಿನಿ ರಿಸೋರ್ಸಸ್. ಅವರು ಸುಮಾರು ಒಂದು 12 ಸರ್ವೆ ನಂಬರ್ನಾಗ ಮೈನಿಂಗ್ ಮಾಡ್ತಾ ಇದ್ದಾರೆ. ಇವ್ರಿಗಿಂತ ಮುಂಚೆ ಬೆಳಗಾಂ ಮಿನರಲ್ಸ್ ಅನ್ನೋರು ಒಂದು ಕಂಪ್ನಿ ಇತ್ತು, ಅವ್ರು ಮೈನಿಂಗ್ ಮಾಡ್ತಿದ್ರು. ಆಮೇಲೆ ಅವ್ರ ಮೈನಿಂಗ್ ಆದಮೇಲೆ ಅವರು ಮಾರಿ ಹೋದ್ರು. ಖರೆ ಅವ್ರು ಮೈನಿಂಗ್ ಮಾಡೋರು ಎಲ್ಲಾನ ಅಲ್ಲಿರುವಂಥ ಎಲ್ಲ ಮಟೀರಿಯಲನ್ನು ಅವರು ಮೈನಿಂಗ್ ಮಾಡಿ ಅಲ್ಲಿ ಏನು ಉಳಿದಿಲ್ಲ. ಇವತ್ತು ಇದು ಏನ್ರಿ ಆ ಪೂರಾ ಮೈನಿಂಗ್ ಏರಿಯಾನಾಗ ಏನ್ರಿ ಒಂದು ಯಾವ್ದಾರು ಸರ್ವೆ ನಂಬರ್ನಾಗ ಮೆಟೀರಿಯಲ್ ಉಳಿದಿದ್ರೆ ಅದು ಸರ್ವೆ ನಂಬರ್ 285. ಈ ಸರ್ವೆ ನಂಬರ್ 285 ಇದು ಸರ್ಕಾರಿ ಭೂಮಿ. ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ, ಸರ್ಕಾರಿ ಭೂಮಿನಾಗ ಇವರಿಗೆ ಮೈನಿಂಗ್ ಮಾಡಕ್ಕೆ ಅನುಮತಿ ಹೆಂಗೆ ಕೊಟ್ಟರು? ಇದ್ರ ಬಗ್ಗೆ ನಾವು ತನಿಖೆ ಮಾಡಿದಾಗ ನಮ್ಗೆ ಗುರ್ತಾಯ್ತು, ಬೆಳಗಾಂ ಮಿನರಲ್ಸ್ ಅವರು ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟು ಮತ್ತು ಅರಣ್ಯ ಇಲಾಖೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನಾಗ ಮೈನಿಂಗ್ ಸಂಬಂಧ ಅಪ್ಲಿಕೇಶನ್ ಹಾಕಿದ್ರು. ಆ ಅಪ್ಲಿಕೇಶನ್ನಾಗ ಅವರು NOC ಕೇಳ್ತಾರೆ, ಈ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಮತ್ತು ಡೋಂಗರ್ ಕಮಿಟಿಯಿಂದ. ಅಲ್ಲಿ 3 ಅಪ್ಲಿಕೇಶನ್ನಾಗ ಮತ್ತು ಅಗ್ರಿಮೆಂಟ್ಸ್ನಾಗ ಸರ್ವೆ ನಂಬರ್ 285 ಎಲ್ಲಿಯೂ ಮೆನ್ಷನ್ ಇಲ್ಲ. ಆದರೆ ಮೈನ್ಸ್ ಅಂಡ್ ಜಿಯಾಲಜಿದವರು ಇವ್ರ ಮೇಲೆ ಇವರಿಗೆ ಪರ್ಮಿಷನ್ ಕೊಡುವಾಗ 285 ಹಾಕಿ ಕೊಡ್ತಾರೆ. ಅವ್ರು ಆ್ಯಕ್ಚುಲಿ ಮ್ಯಾಪ್ನಾಗ 285 ಹಾಕಿ ಕೊಟ್ಟಾರೆ. ಖರೆ ಇವರು ಅದು ಯುಟಿಲೈಸ್ ಮಾಡ್ತಾರೆ. ಯಾಕಂದ್ರೆ 285 ಏನಿದೆ ಸರ್ವೆ ನಂಬರು, ಅದು ಮ್ಯಾಪ್ ಕೊಡೋದು ಅದು ಪೂರಾ ಮೈನಿಂಗ್ ಏರಿಯಾ, ಅದು ಸೆಂಟ್ರಲ್ ಏರಿಯಾನಾಗೆ. ಸೊ ಇವತ್ತು ನಾವು ಏನು ಪ್ರಶ್ನೆ ಮಾಡ್ತೇವೆ ಅಂದರೆ, ನಾ ಅಲ್ಲಿ ಹೋದಾಗ ನಾವು ನೋಡೇವ್ರಿ 285ನಾಗೂ ಮೈನಿಂಗ್ ಆಗ್ತದೆ. ಅದು ಸರ್ಕಾರಿ ಜಮೀನ್ ಮೇಲೆ ಇವ್ರು ಮೈನಿಂಗ್ ಹೆಂಗೆ ಮಾಡತ್ತಾರ, ಆಮೇಲೆ ಇವ್ರದ್ದು ಪೂರಾ ಮೈನಿಂಗ್ ಏರಿಯಾನಾಗ ಎಲ್ಲ ಮೆಟೀರಿಯಲ್ ಖಾಲಿ ಆಗಿದೆ, ಇವ್ರ ಮೆಟೀರಿಯಲ್ ಎಲ್ಲಿಂದ ಬರ್ತಾ ಇದೆ, ಇವ್ರ ಪರ್ಮಿಟ್ ಹೆಂಗೆ ಇಶ್ಯೂ ಮಾಡತ್ತಾರ, ಇವೆಲ್ಲ ಪ್ರಶ್ನೆಗಳು ಬರ್ತಾವ. ಆಮೇಲೆ ಶಾಸಕರು ಇಲ್ಲಿ ಏನು ಇಲ್ಲಿಗಲ್ ಮೈನಿಂಗ್ ಆಕ್ಟಿವಿಟಿ ಆಗ್ತದೆ ಅವ್ರು ಧ್ವನಿ ಎತ್ತಿದಾರೆ, ನಾವು ಸ್ವಾಗತ ಮಾಡ್ತೇವೆ. ತಮ್ಮ ಕಂಪ್ನಿ, ತಮ್ಮ ಸಂಬಂಧಿಕರ ಕಂಪ್ನಿ ಇದ್ರ ಇನ್ವಾಲ್ವ್ ಐತಿ, ಇದ್ರ ಬಗ್ಗೆ ಅವರು ಎಸ್ಟಿಮೇಟ್ ಕಮಿಟಿಗೆ ಕಂಪ್ಲೇಂಟ್ ಕೊಡ್ತಾರ, ಇದನ್ನ ಅವ್ರು ಪ್ರಶ್ನೆ ಮಾಡ್ತೇವೆ. ಆಮೇಲೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಈಗ ತುಡುಗು ಮಾಡೋರು ಹಿಡಿದ್ರಿ, ಸಣ್ಣ ತುಡುಗರು ಹಿಡಿದ್ರಿ, ದೊಡ್ಡ ತುಡುಗರು ಹಿಡೀರಿ, ಮತ್ತು ಇದು ಮಟೀರಿಯಲ್ ಎಲ್ಲಿ ಹೊಂಟೈತಿ, ಇದ್ರ ಎಂಡ್ ಕನ್ಸ್ಯೂಮರ್ ಯಾರ, ಇದ್ರ ಮೇಲೆ ಎಲ್ಲ ಕ್ರಮ ಆಗಬೇಕು ಅಂತೇಳಿ ನಾವು ನಮ್ಮ ಡಿಮಾಂಡ್ ಇದೆ.